ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ಸಂಡೇ ಅದ. ಕೆಂಬಾಯಿಂದ ಮತ್ತು ಶಾಪುರ್ ಬಂದೀನಿ. ಶಾಪುರ್ ಬಂದು ಮತ್ತು ಫ್ರೆಶ್ ಆಗಿ ಎಲ್ಲ ರೆಡಿಯಾಗಿ ವಿಡಿಯೋ ಚಾಲು ಮಾಡಿದ್ದೀನಿ. ವಿಡಿಯೋ ಚಾಲು ಮಾಡೋದಕ್ಕಿಂತ ಫಸ್ಟ್ ಏನಂದ್ರೆ ನಾನು ಹೆಲ್ಮೆಟಿಗೆ ಸ್ವಲ್ಪ ಸ್ಟಿಕರಿಂಗ್ ಮಾಡಿಸೋದು ಹೊರಗೆ ಹೋಗಿ. ಸೊ ಈಗ ಆಗ್ತದಲ್ಲ ಗೊತ್ತಿಲ್ಲ ಅದು. ಈ ಸ್ವಲ್ಪ ಹೊರಗೆ ಹೋಗೋದು ಬರ್ಸಿದ ಹೊರಗೆ ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ. ಏನು ಎಲ್ಲ ಬ್ಲಾಗ್ದು ಸುಮ್ಮ ಹೊರಗೆ ಹೋಗ್ತಾನೆ ಅಂದ್ರೆ ಸ್ವಲ್ಪ ಕೆಲಸ ಇದೆ. ಹೊರಗೆ ಮುಗಿಸ್ಕೊಂಡು ಬಂದ್ಮೇಲೆ ಸಿಗ್ತೀನಿ ನಿಮ್ಗೆ. ಬರೋಬ್ಬರ ಮಾತಾಡ್ನಾಗ ನಮ್ಮ ದೋಸ್ತ ಹೊರಗೆ ಬಂದಲ್ಲ, ಗೋಗಿ ಹೋಗ್ಮಂತ ಗೋಗಿ ಹೊಂಡಿ ಒಗ್ಗರಣೆ ದಿನ ನಾಷ್ಟ ಮಾಡಮಂತ ಹೇಳಿದ್ದವ. ಗೋಗಿ ಹೋಗ್ಮಂತ ರೆಡಿಯಾಗಿ ಬೀಗುಡಿ ದಾಟಿ ಹೊಂಟಿವಿ ಸೀದಾ. ಬಟ್ ಸೀದಾ ಗೋಗಿ ಒಗ್ಗರಣೆ ತಿನ್ನಲು ಸಿಗ್ತೀನಿ ನಿಮಗೆ. ಹೋಗಿ ಬರೀ ಬುಟ್ಟ ಎಪ್ಲೋಡ್ರಿ ನೀವು ಸಿಕ್ಕಿದ್ವಿ ಬಂದು ಕುಂತ ಫುಲ್ ಗೇಮ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ ಸರ್ ಬಂದು ಕುಂತ 60 ವರ್ಷ ಆಯ್ತು. ನಮ್ಮ ತಾತ ಏನೋ ತಂದು ಕೊಳ್ಳಾಗ ದಸರಿ ಇದ್ರಿ ಹೊರಗೆ ಕುದಿ ಭಾಳ ಅದ್ರಲ್ಲಿ ಸೆಟ್ ಹಾಕೊಂಡು ಬೀಳೋದಲ್ಲ. ಸ್ವಲ್ಪ ಕಮ್ಮಿ ತೋರಿಸ್ತೀನಿ ಗೇಮ್ ಬಿಡ್ಲ ಏನು ಬಂದು ಕುಂತಾರ. ಅದು ನಾಷ್ಟ ಗಿಷ್ಟ ಮಾಡ್ಕೊಂಡು ಸಿಗ್ತೀನಿ. ಬರೀ ನಾಷ್ಟ ಗಿಷ್ಟ ಮಾಡಿದ್ದೆ ಸೀದಾ ಶಾಪ್ ಹೊಂಟಿವಿ. ನಾಷ್ಟ ಏನು ಅಷ್ಟು ಚಲೋಪ್ಪ, ಅವಾಗಿತ್ತು ಈಗಿದ್ದು ಶುರು ಮಾಡಿ ಬರೀ ನಾಷ್ಟ ಗಿಷ್ಟ ನೋಡೆಲ್ಲ ಹೋಗಿಲ್ಲ ನಾಷ್ಟದ. ಬರ್ರಿ ಸೀದಾ ಶಾಪಿಗೆ ನಾವು ಹೊಡೆದೇನೆ ಕೆಲಸ. ನಿಂತಿರಲು ಯಾಕೆ ಬೇರೆ ಕನಸುಗಳು, ನಾನು ಸವಿಯೋ ಸಂಕಟವಾ. ಬರೀ ಮನೆಗೆ ಹೊಂಟಿದ್ವಿ. ನಮ್ಮ ಹುಡುಗ ಪೈನಾಪಲ್ ಜ್ಯೂಸ್ ಕೊಡ್ಸೋದು ಇವೆಲ್ಲ ಕೊಡೋದು. ಬೈ ಮಸಾಲ मसाला ए दूसरे में डाल, ऊपर मत डाल, ये उसमें डाल दो, वापस डाल इसमें. गिलास में डालना बोला भाई. ಹಂಗದ ಮಿಕ್ಸ್ ಅಂತ ಇಲ್ಲ ಆಗಿಲ್ಲ. ಬರ್ಸಿದೆ ಹೋಗೋದಿಲ್ಲ ವಿಡಿಯೋ ಕುಡಿದ್ರೆ ಸೀದಾ ಮನೆಗೆ ಹೋಗಿ ಮನೆಗೆ ಒಂದು ಸಾಮಾನು ಹೋಗ್ಬೇಕು. ಮನೇಲಿ ಫೋನ್ ಅಂತ ಹೇಳಿ ತೊಗೊಂಡು ಹೋಗ್ಬೇಕು. ಗಾಡಿ ಹಿಡಿದ್ರೆ ನಂಜಿಗೆ ಬರ್ತದೆ. ಸೀದಾ ಸಾಮಾನು ತೋಟ ಬರ ಮನೆಗೆ ಸಾಮಾನು ತೊಗೊಂಡಿದ್ದಕ್ಕೆ ಸೀದಾ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಸಿಗ್ತಾನೆ. ನಮ್ಮ ಮನೆಗೆ ಮಾವಿನಕಾರ ಮಾಡೋಕ್ಕಂತ Emotional damn it. ಮನೆಗೆ ಖಾರ ಮಾಡೋಕ್ಕಂತಾರೆ. ಹಂಗೆ ಮಾಡೋಕ್ಕಂತಾರೆ ತೋರಿಸ್ತಾನೆ. ಅಂಟಿ ಬಂದಾರ ಮಾಡೋದು ಈಗ ಖಾರ ಮಾವಿನ ಖಾರ ಏನೇನೇ ಹಾಕ್ಯಾರಂತ ನಮ್ಮ ಆಂಟಿ ಹೇಳಾಗ್ಯಾರ ನಮಗೆ. ಅವ್ರ ಸೀಕ್ರೆಟ್ ರೆಸಿಪಿ ಅದಂತ ನಾನು ತೂತ್ನಂದ್ರ ನನಗೆ ಗಾಳಿ ಬರೋಲ್ಲ ಇದೇ ಕೂಡ ನೀನು ಹಲೋ ವೆಂಕಟೇಶನ ಫಿಕ್ಸ್. ಸೊ ಮಧ್ಯಾಹ್ನ ಹೊರಗೆ ಸಾಮಾನು ತೊಗೊಂಡು ಬಂದು ಸೀದಾ ಮಕ್ಕೊಂಡು ಬಿಟ್ಟಿನಿ. ಮಕ್ಕೊಂಡು ಈಗ ಎದ್ದು ಈಗ ಮತ್ತೆ ನಮ್ಮ ದೋಸ್ತ್ ಬಂದಾನ ಹೊರಗೆ. ಅವನಿಗೆ ಕರ್ಕೊಂಡು ಹೊರಗೆ ಹೋಗೋದು ಅಂದ್ರೆ ಅವಂದೇನೋ ಕೆಲಸ ಅಂತ ಕರ್ದಾನ ಹೋಗ್ಬೇಕು.
ಬರ್ಸಿರ ಈಗ ಬಂದಾಗ ಸಿಗ್ತೀನಿ. ನಮ್ಮ ಅಕ್ಕ ಫುಲ್ ವಿಡಿಯೋ ನೋಡ್ಕೊಂಡು ಕುಂತಾಳ. ಬರ್ರಿ ಹೋಗ್ರಿ. ಏನು ಅಂತ ಹೇಳುವುದೇ ಕೂಗಿ ಕೂಗಿ ನನ್ನ ಎದೆ ನೀನೇ ಬೇಕು ಎನ್ನುತ್ತಿದೆ ನೀನು ನನ್ನೋಳು ತಾನೇ. ಸೊ ಅಷ್ಟೊತ್ತು ಮಾತಾಡ್ಕೊಂಡು ಕುಂತಾಗ ನಮ್ಮ ಮಮ್ಮಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೆಗೆದಾಳೆ, ಮದುವೆ ಮಾಡೋದ್ರ ಬಗ್ಗೆ. ಹಿಂಗೆ ಒಬ್ಬರು ಮದುವೆ ಮಾಡೋದ್ರ ಬಗ್ಗೆ ಮಾತಾಡೋ ಕುಂತಿದ್ದೀವಿ. ಸಡನ್ಲಿ ನನ್ನ ಕಡೆ ಗಾಳಿ ಬೀಸಿಬಿಟ್ಟ. ನಮ್ಮ ಮಮ್ಮಿಗೆ ಹೇಳಿ ಕುಂತು ಹೇಳ್ಬಿಡೋ ಕುಂತಿದ್ವಿ, ಮಾಡ್ಕೊಡ್ರೆ ಲವ್ ಮ್ಯಾರೇಜ್ ಮಾಡ್ಕೊ. ಏನಂತೀವಿ ಮಾತು, ಈ ಮಾತಿಗೆ ಏನಂತೀವಿ? ಯಾಕೆ ಮಾಡಿದ್ದೀರ ಅವ್ರ ಮನೆಗೆ ಹೋಗ್ಸೋಣ. ಅರೇಂಜ್ ಮ್ಯಾರೇಜ್ ಯಾಕೆ ಮಾಡ್ಕೋಬೇಕು? ನಾವು ಲವ್ ಮ್ಯಾರೇಜೇ ಮಾಡ್ಕೊಡ್ರೆ ಅಂದ್ರೆ ಲವ್ ಮ್ಯಾರೇಜ್ ಮಾಡ್ಕಿಲ್ಲ. ಯಾರೇ ಯಾಕೆ ಮಾಡ್ಕೋಬೇಕು? ಯಾಕೆ ಸಂಪ್ರದಾಯ ಪ್ರಕಾರ ಲವ್ ಮ್ಯಾರೇಜ್ ಮಾಡ್ಕೊ. ಸರಿ ಯಾಕೆ ಬೇಡ ನೋಡ್ತೀನಿ. ಬೇಕಂದ್ರೆ ಚಪ್ಲೇಟ್ ಚಪ್ಪೆ ಕೊಡೋದು ಮಾಡ್ತೀರಿ. ಮಾಡಲ್ಲ. ಸೊ ಬರ್ರಿ, ಈಗೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದದ. ಓದ್ ಬ್ಲೌಸ್ ನೋಡ್ರಿ ಕೆಂಬಾಯಿನ ಶಾಪರ್ ಬಂದಿದ್ದು. ಬಟ್ ಈ ಬ್ಲೌಸ್ದಾಗ ಏನಂದ್ರೆ ಶಾಪರಿಂದ ಕೆಂಬಾಯಿ ಹೋಗೋದು ನೋಡ್ತೀರಿ. ಬರ್ರಿ ಬ್ಯಾಗಿಗೆಲ್ಲ ರೆಡಿ ಮಾಡಿದ್ದದ. ಹೆಲ್ಮೆಟ್ ತೊಗೊಂಡು ಸೊ ಶಂಭವನಾಗ ಹೋಗೋಣ. ಎಲ್ಲ ನೋಡ್ಬೇಕು ಶಾಪಾಗಿನ ಸಿಗ್ತೀನಿ ನಾನು. ಸೊ ಬರ್ರಿ ಜಸ್ಟ್ ಈಗ ರೀಚ್ ಆಗಿ ಮತ್ತು ಕೆಂಬಾಯಿ ಟೈಮ್ ಒಂದು ಭಾಳ ಆಗ್ಯದ. 11 ಆಗ್ಯದ. ಬರ್ರಿ ಸೀದಾ ಹೋಗಿ ಮಕ್ಕೋಬೇಕ್ರಿ. ಭಾಳ ಕೆಟ್ಟ ನಿದ್ದೆ ಹೊಂಟದ. ಸೊ ಬರ್ರಿ ವ್ಲಾಗ್ಸ್ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ನಡೆದ ನಂದು. ಸೊ ಇವ್ರು ಲಾಗ್ ಹಾಕೊಂಡು ಮಕ್ಕೊಂಡ್ಬಿಟ್ರೆ ಕಲಾಸ್. ಸೊ ಜಸ್ಟಿನ ಈಗ ಕೆಂಬಾಯಿ ರೀಚ್ ಆಗಿ ಬ್ಯಾಗಿಗೆಲ್ಲ ಇಟ್ಟು ಸೀದಾ ಒಂದು ಬ್ಲಾಗ್ ಏನು ಮಾಡೋಣ ಅಂತ ವೀಡಿಯೋ ಚಾಲು ಮಾಡೀನಿ. ಸೊ ರೆಗ್ಯುಲರ್ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸ್ವಲ್ಪ ಬಿಸಿ ಶೆಡ್ಯೂಲ್ ನಡೆದ ನಂದು. ಸೊ ಇನ್ನೊಂದು 2 ವೀಕ್ ರೀ, 2 ವೀಕ್ ಆಗಿ ಮತ್ತು ರೆಗ್ಯುಲರ್ಲಿ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬರ್ರಿ ಇವತ್ತಿನ ಬ್ಲಾಗ್ ಇಷ್ಟೇ ಅದ. ಸೊ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗಮ್ ನೆಕ್ಸ್ಟ್ ವೀಡಿಯೋದಾಗ. ಅಲ್ಲಿವರೆಗೂ ಬಾಯ್ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.